ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಇದ್ದೀನಿ. ಈಗಿನ ಜನರೇಷನ್ ಕಾಮನ್ ಆಗಿ ಕಾಣಿಸ್ಕೊಂತಿರೋ ಪ್ರಾಬ್ಲಮ್ಸ್ ಅಂದ್ರೆ ಮಂಡಿ ನೋವು, ಸೊಂಟ ನೋವು, ಕೀಲ್ ನೋವು. ಈ ಒಂದು ಸಮಸ್ಯೆಗಳಿಗೆ ನಮ್ಗೆ ಏನಾದ್ರು ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಹೇಗಿರುತ್ತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಾನು 2 years ಬ್ಯಾಕ್ ಬಂದಿದ್ದೆ. ಬರ್ಬೇಕಾದ್ರೆ ಆಕ್ಚುಲ್ ಆಗಿ ನಾನು ಫುಲ್ ಬೆಡ್ ರಿಟರ್ನ್ ಆಗಿದೆ. ಬರ್ಬೇಕಾದ್ರೆ ವೀಲ್ ಚೇರ್ ಅಲ್ಲಿ ಬಂದೆ, ಟ್ರೀಟ್ಮೆಂಟ್ ತಗೊಂಡೆ. ಒಂದು 20 days ಚೆನ್ನಾಗಿ ಕ್ಯೂರ್ ಆಗ್ಬಿಟ್ಟು ಓಡಾಡಕ್ ಶುರು ಮಾಡಿದೆ. ನಂಗಿದು 2ನೇ ಜನ್ಮ ಸಿಕ್ತಂಗೆ. ರಾಕೇಶ್ ಸರ್ ಕೊಟ್ಟಿರೋದು 2ನೇ ಜನ್ಮ ನಂಗೆ. ಇದು ತಾಯಿಯದೊಳು 1ನೇ ಜನ್ಮ ಕೊಡ್ತಾಳೆ, ರಾಕೇಶ್ ಸರ್ 2ನೇ ಜನ್ಮ ಕೊಟ್ಟಿದ್ದಾರೆ ನನಗೆ. ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ನಾನು 2 ಮೊಳಕಾಲ್ ಪೇನ್ ಇದ್ರು ಸರ್. ನಾನು 80% ಕಮ್ಮಿ ಆಗ್ಯಾವ್ರಿ ಸದ್ಯ. ಸೊ ಇವಾಗ ಇಲ್ಲಿರುವಂತಹ ಸ್ಟಾಫ್ ಗಳ ಬಗ್ಗೆ ಎಲ್ಲ ಎಲ್ಲ ಚೆನ್ನಾಗ್ಯಾವ್ರಿ, ಎಲ್ಲ ಬೆಸ್ಟ್ ಅದಾರಿ. ಎಲ್ಲಾರು ಭಯಂಕರ ಕಾಳಜಿ ಮಾಡ್ತಾರ್ರಿ, ಯಾರು ಇಲ್ಲಿ ಇದು ಮಾಡಂಗಿಲ್ರಿ. ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ. ಬಟ್ ಸ್ವಲ್ಪ ಜನ ಜಾಸ್ತಿ ಆದ್ರೂ ಕೂಡ ಕೋಪ ಮಾಡ್ಕೊಳಲ್ಲ ಯಾರ ಮೇಲೆನೂ. ನಮಸ್ಕಾರ, ನಾನಿವತ್ತು ಡಾಕ್ಟರ್ ಹೀಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಇದ್ದೀನಿ. ಈ ಹಾಸ್ಪಿಟಲಿನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಮಂಡಿ ನೋವು, ಸೊಂಟ ನೋವು, ಕೀಲ್ ನೋವು ಈ ಒಂದು ಸಮಸ್ಯೆಗಳಿಗೆ ಬೆಸ್ಟ್ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಕೊಡುವಂತಹ ಜಾಗ. ಈ ಒಂದು ಜಾಗದಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದನ್ನ ಇಲ್ಲಿರುವಂತಹ ಪೇಷಂಟ್ ಗಳ ಜೊತೆ ಮಾತಾಡೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಜಗದೀಶ್ ಅಂತ. ಎಲ್ಲಿಂದ ಬಂದಿರೋದು? ಚಿಕ್ಕಬಳ್ಳಾಪುರ. ಏನ್ ಸಮಸ್ಯೆ ಇತ್ತು ಸರ್? ನನಗೆ ಮೊಣಕಾಲು ನೋವು 1 ವರ್ಷದಿಂದ ಇತ್ತು. 1 ವರ್ಷದಿಂದನಾ? ಓಕೆ. ಎಲ್ಲ ಕಡೆ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ಒಂದು 5 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರು. ಅದು ನಂಬಿಕೆ ಇರ್ಲಿಲ್ಲ ನನಗೆ ಕರೆಕ್ಟ್ ಆಗಿ ಕ್ಯೂರ್ ಆಗುತ್ತೆ ಅನ್ನೋದು. 5 ಲಕ್ಷ ಖರ್ಚಾದ್ರೂ ನಿಮ್ಗೆ ನಂಬಿಕೆ ಇರ್ಲಿಲ್ಲ. ಸೊ ಇಲ್ಲಿ ಯಾರು ನಿಮ್ಗೆ ರೆಫರ್ ಮಾಡಿದ್ರು ಸರ್? ಇಲ್ಲ, ವಿಡಿಯೋ ಯೂಟ್ಯೂಬ್ ಅಲ್ಲಿ ನೋಡಿ ಬಂದೆ. ಸೊ ಯೂಟ್ಯೂಬ್ ಅಲ್ಲೆಲ್ಲ ನೋಡಿದ್ರೆ ಎಲ್ಲ ಫೇಕ್ ಅಂತ ಹೇಳ್ತಾರೆ, ನಿಮ್ಗೂ ಹಾಗೆ ಅನ್ಸ್ತಾ? ಇಲ್ಲ, ಒಂದ್ಸರಿ ನೋಡ್ದೆ, ಇವರು ಆಹಾರದಲ್ಲಿ ಪತ್ತೆ ಹೇಳ್ತಾರೆ ಅಂತ ನನಗೆ ಅಲ್ಲಿ ಕನ್ಫರ್ಮ್ ಆಯ್ತು ರಿಸಲ್ಟ್ ಬರುತ್ತೆ ಅನ್ನೋದು. ಒಂದು 80% ಕಂಟ್ರೋಲ್ ಆಗಿದೆ. ಪೂರ್ತಿ ಕ್ಯೂರ್ ಆಗುತ್ತೆ ಅನ್ನೋ ನಂಬಿಕೆನೂ ಇದೆ. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ, ಚಾಮರಾಜಪೇಟೆಯಿಂದ ಬರ್ತೀನಿ. ಚಾಮರಾಜಪೇಟೆಯಿಂದ. ಏನ್ ಪ್ರಾಬ್ಲಮ್ ಇತ್ತಮ್ಮ ನಿಮ್ಗೆ? ನನಗೆ 33 ವರ್ಷದಿಂದ ರೊಮಟೈಡ್ ಆರ್ಥ್ರೈಟಿಸ್ ಇತ್ತು. ಈಗ ಒಂದು 80 years ಇಂದ ಮಂಡಿ ನೋವಿತ್ತು. ನಾನು 2 years ಬ್ಯಾಕ್ ಬಂದಿದ್ದೆ. ಬರ್ಬೇಕಾದ್ರೆ ಆಕ್ಚುಲ್ ಆಗಿ ನಾನು ಫುಲ್ ಬೆಡ್ ರಿಟರ್ನ್ ಆಗಿದೆ. ಬರ್ಬೇಕಾದ್ರೆ ವೀಲ್ ಚೇರ್ ಅಲ್ಲಿ ಬಂದೆ. 15 days ಅಡ್ಮಿಟ್ ಆಗಿದ್ದೆ, ಟ್ರೀಟ್ಮೆಂಟ್ ತಗೊಂಡೆ. ಒಂದು 20 days ಚೆನ್ನಾಗಿ ಕ್ಯೂರ್ ಆಗ್ಬಿಟ್ಟು ಓಡಾಡಕ್ ಶುರು ಮಾಡಿದೆ. ಎಲ್ಲೂ ಹೋಗ್ತಿರ್ಲಿಲ್ಲ, ಹೊರಗಡೆ ಹೋಗ್ತಿಲ್ಲ, ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ ಮೊದ್ಲು. ನಾನು ಬೆಳಿಟರ್ ಅಂದ್ಮೇಲೆ ಎಲ್ಲೂ ಹೋಗ್ತಾ ಇರ್ಲಿಲ್ಲ, ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಈಗ ಮೊದಲಿನಂತೆ ಯಾವ ತರ ನನ್ನ ಲೈಫ್ ಇತ್ತು, ಈಗ ಅದೇ ಆ ಲೈಫ್ ರಿಟರ್ನ್ ಆಗಿದೆ. ಓಕೆ, ನೀವು ಇದಕ್ಕಿಂತ ಮುಂಚೆ ಬೇರೆ ಎಲ್ಲಾದ್ರೂ ತೋರಿಸಿದ್ರ? ಇಡೀ ಬ್ಯಾಂಗ್ಳೂರೇ ಸುತ್ತಿದ್ದೀನಿ. ಇಡೀ ಬ್ಯಾಂಗ್ಳೂರ್. ಸೊ ಈ ಒಂದು ಹಾಸ್ಪಿಟಲ್ ನಿಮ್ಗೆ ಯಾರು ಸಜೆಸ್ಟ್? ನಾನು ಯೂಟ್ಯೂಬ್ ಅಲ್ಲಿ ನೋಡಿದ್ದೆ. ಯೂಟ್ಯೂಬ್ ಅಲ್ಲಿ. ಸೊ ಇವಾಗ ಎಲ್ರು ಅಂತಿರ್ತಾರೆ ಯೂಟ್ಯೂಬ್ ಅಲ್ಲಿ ಜಸ್ಟ್ ಪ್ರಮೋಷನ್ ಮಾಡ್ತಿರ್ತಾರೆ ಅಂತ. ನಾನು ಹಾಗೆ ಅನ್ಸ್ತಾ? ಹಾಗೆ ಅನ್ಸಿತ್ತು ಫಸ್ಟ್ ಟೈಮ್. ಯಾಕಂದ್ರೆ ಯೂಟ್ಯೂಬ್ ನೋಡಿ ನಾನು ತುಂಬಾ ಕಡೆ ಹೋಗಿದ್ದೆ, ಬಟ್ ಎಲ್ಲಿ ಕ್ಯೂರ್ ಆಗಿರ್ಲಿಲ್ಲ. ಸರಿ, ಇಲ್ಲಿ ನೋಡ್ದೆ, ಬಟ್ ತುಂಬಾ ಜನ ಎಲ್ಲ ತುಂಬಾ ಪಾಸಿಟಿವ್ ಆಗಿ ಹೇಳ್ತಾ ಇದ್ರಲ್ಲ, ಯಾಕೆ ಟ್ರೈ ಮಾಡಬಾರ್ದು ಅಂತ ಬಂದ್ಮೇಲೆ ನನ್ಗೆ ಪಾಸಿಟಿವ್. ಸೊ ಇವಾಗ ಯಾವ್ದೇ ಒಂದ್ ಸಮಸ್ಯೆ ಆಗಿರ್ಬಹುದು, ಅದು ಮಂಡಿ ನೋವೇ ಆಗಿರ್ಬಹುದು, ಅಟ್ ಲೀಸ್ಟ್ ಏನೋ ಒಂದ್ ಸಮಸ್ಯೆ ಆದ್ರೂ ಫುಡ್ ಸ್ಟೈಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಬಿಫೋರ್ ಫುಡ್ ಸ್ಟೈಲ್ಗೂ ಆಫ್ಟರ್ ಫುಡ್ ಸ್ಟೈಲ್ ಹೇಗಿದೆ? ನೀವು ಬೇರೆ ಕಡೆ ಎಲ್ಲ ಟ್ರೀಟ್ಮೆಂಟ್ ತಗೊಂಡಾಗ ಯಾರು ನನಗೆ ಈ ಫುಡ್ ಸ್ಟೈಲ್ ಹೇಳ್ಕೊಟ್ಟಿರ್ಲಿಲ್ಲ. ಇಲ್ಲಿಗೆ ಬಂದ್ಮೇಲೆ ಡಾಕ್ಟ್ರು ಯಾವ ಫುಡ್ ಬಿಡ್ಬೇಕು, ಯಾವ ಫುಡ್ ತಗೊಳ್ಬೇಕು ಅಂತೆಲ್ಲ ಫುಡ್ ಸ್ಟೈಲ್ ಹೇಳ್ಕೊಟ್ರು. ಡಾಕ್ಟರ್ ಹೇಗೆ ಹೇಳ್ಕೊಟ್ರು, ನಾನು ಅದೇ ತರನೇ ಫುಡ್ ಸ್ಟೈಲ್ ಕಂಟಿನ್ಯೂ ಮಾಡ್ಕೊಂಡ್ ಬಂದಿನಿ. ಟಿಲ್ ಇವಾಗ 2 years ಆಗಿದೆ. ನಾನು ಅದೇ ಫುಡ್ ಸ್ಟೈಲ್ ಅಲ್ಲಿ ಇದೀನಿ, ಬಟ್ ನಾನು ಆರಾಮಾಗಿದ್ದೀನಿ ಈಗ. ಸೊ ಇವಾಗ ನೀವು ರಾಕೇಶ್ ಸರ್ಗೆ ಏನಾದ್ರು ಹೇಳೋದಿದ್ರೆ ನಿಮ್ಮ ಮಾತು? ನಮ್ಮ ಮಾತಲ್ಲ ಅದೇ ಹೇಳದ್ನಲ್ಲ, ರಾಯರ ದರ್ಶನ ಹೆಂಗೆ ಮಂತ್ರಾಲಯಕ್ಕೆ ಹೋದ್ರೆ ಆಗುತ್ತೋ ಅದೇ ತರ ನನ್ಗೆ ರಾಯರ ರೂಪದಲ್ಲಿ ರಾಕೇಶ್ ಸರ್ ಸಿಕ್ಕಿದ್ರು ನಿಮ್ಗೆ. ಅವರಿಂದ ನಾನು ಇವತ್ತು ಮತ್ತೆ ವರ್ಕ್ ಮಾಡಕ್ ಹೋಗ್ತಾ ಇದೀನಿ. ಮತ್ತೆ ಲೈಫ್ ಸ್ಟೈಲ್, ಓಲ್ಡ್ ಲೈಫ್ ಸ್ಟೈಲ್ ಸಿಕ್ಕಿದೆ. ಮನೇಲಿ ಎಲ್ಲಾರ್ಗು ಅಡಿಗೆ ಮಾಡಾಕ್ತೀನಿ, ಖುಷಿಯಾಗಿದೆ. ಬಟ್ ನನ್ಗೆ ಎಲ್ಲಾ ಫಂಕ್ಷನ್ಗೂ ಅಟೆಂಡ್ ಮಾಡ್ತೀನಿ, ಎಲ್ಲಾ ರಿಲೇಷನ್ ಜೊತೆ ಬೆರೀತಾ ಇದೀನಿ. ನನ್ಗಿದು 2ನೇ ಜನ್ಮ ಸಿಕ್ತಂಗೆ. ರಾಕೇಶ್ ಸರ್ ಕೊಟ್ಟಿರೋದು 2ನೇ ಜನ್ಮ ನಂಗೆ. ಇದು ತಾಯಿಯದೊಳು 1ನೇ ಜನ್ಮ ಕೊಡ್ತಾಳೆ, ರಾಕೇಶ್ ಸರ್ 2ನೇ ಜನ್ಮ ಕೊಟ್ಟಿದ್ದಾರೆ ನನಗೆ. ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ ಹರಿ. ಆಕ್ಚುಲ್ ಆಗಿ ರುಮಟೈಡ್ ಆರ್ಥ್ರೈಟಿಸ್ ಇದೆ, ತುಂಬಾ ಕಷ್ಟಪಟ್ಟಿದ್ದೀನಿ. ಅದೆಲ್ಲೂ ವಾಸಿಯಾಗಿರ್ಲಿಲ್ಲ, ನನಗೆ ಇಲ್ಲಿ ಬಂದ್ಮೇಲೆ ವಾಸಿಯಾಗಿದ್ದು. ಓಕೆ. ಸೊ ಇವಾಗ ನೀವು ಒಂದಷ್ಟು ಜನಗಳಿಗೆ ಈ ಒಂದು ಹಾಸ್ಪಿಟಲ್ ಬಗ್ಗೆ ಹಾಗೂ ರಾಕೇಶ್ ಸರ್ ಬಗ್ಗೆ ಹೇಳೋದಾದ್ರೆ, ಸೊ ನೀವೇನ್ ಹೇಳ್ತೀರಾ? ಈ ಹಾಸ್ಪಿಟಲ್ ಬಗ್ಗೆ ನಿಜವಾಗ್ಲೂ ಯಾರೇ ಆಗ್ಲಿ ಎಲ್ಲಾ ರೀತಿನೂ ಅನುಕೂಲ ಇದೆ. ಡಾಕ್ಟರ್ಸು, ಸಿಸ್ಟರ್ಸು ಎಲ್ಲರೂ ಪ್ರತಿಯೊಬ್ರು ಚೆನ್ನಾಗಿ ನೋಡ್ಕೊಂತಾರೆ. ಬಂದ್ ಟ್ರೀಟ್ಮೆಂಟ್ ತಗೊಳ್ಬಹುದು, ಧೈರ್ಯವಾಗಿ ತಗೊಳ್ಬಹುದು. ರಾಕೇಶ್ ಸರ್ ಅಂತೂ ದೇವ್ರಂತ ಮನುಷ್ಯ. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ನಮ್ಗೆ ಈ ಪುನರ್ಜನ್ಮ ಕೊಟ್ಟಿರೋಂತ ಡಾಕ್ಟ್ರು ದೇವ್ರವ್ರು. ನಾನು 2 ಮೊಳಕಾಲ್ ಪೇನ್ ಇದ್ರು ಸರ್, ಅದಕ್ಕಾಗಿ ಬರ್ತಿದ್ರು. ನಾನು ಇದ್ರೊಳಗ ನೋಡಿದ್ರಿ, ಫೇಸ್ಬುಕ್ ಒಳಗ ನೋಡಿ ನಮ್ಮ ಊರ್ದೊಂದು ಹುಡುಗ ಇಲ್ಲಿಗೆ ಬರ್ತಿತ್ರಿ.
ಹಾ. ಅವ ಬಂದ್ ಹೇಳ್ದ ನಂದೆಲ್ಲ ಕಮ್ಮಿ ಆಗ್ಯಾವ ಅಂತ ಹೇಳಿ ಹೇಳಿದ್ರಿ. ಅದಕ್ಕೆ ನಾನು ಬಂದ ನಾನು 80% ಕಮ್ಮಿ ಆಗ್ಯಾವ್ರಿ ಸದ್ಯ. ನಾ ಎಲ್ಲಾ ಕಡೆ ತೋರ್ಸೇನ್ರಿ, ಆದ್ರೆ ಏನವ ನನಗೆ ಎಲ್ಲಿ ಇದು ಸಿಕ್ಕಿಲ್ರಿ. ಇಲ್ಲಿ ನಮ್ಗ್ ರಿಸಲ್ಟ್ ಸರಿಯಾಗಿ ಅನಿಸ್ತು. ಎಲ್ಲಾ ಜನರು ಬಹಳ ಜನರು ಹೇಳಿದ್ರಿ. ಮೇಲಾಗಿ ನಮ್ಮೂರ್ದೇ ಒಂದು ಹುಡುಗ ಎಲ್ಲಿಗೆ ಬರ್ತಾನ್ರಿ, ಅವರು ಟ್ರೀಟ್ಮೆಂಟ್ ಅವರು ಟ್ರೀಟ್ಮೆಂಟ್ ತಗೊಂಡೇ ಹೋಗ್ಯಾರಿ. ಅವ್ರದ್ದೆಲ್ಲಾ ಕಮ್ಮಿ ಆಗ್ಯಾವ್ರಿ. ಇವಾಗ ನೀವು ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಇದ್ದೀರಲ್ಲ, ಸೊ ಇವಾಗ ನೀವು ಒಂದಷ್ಟು ಜನಕ್ಕೆ ಹೇಳಿದ್ರ ನಾನು ಇಲ್ಲಿಗೆ ಹೋಗ್ತೀನಿ ಬೆಂಗಳೂರಲ್ಲಿ? ಬಹಳ ಜನ ಅದ್ರಿ. ನಮ್ಮೂರಾಗೆ ಏನಾರೇ ಒಂದ್ 60-70 ಜನ ಇಲ್ಲಿಗೆ ಬರೋವ್ರ ಅದಾರ. ಈಗ ನೋಡ್ಕೊತ ಹೋಗೋದು ನೋಡಿ ಅವ್ರೆಲ್ಲಾ ಜನ ಯಾಕಪ್ಪ ಎಲ್ಲಿ ತೋರ್ಸಿದಿ ಏನ್ ಸುದ್ದಿ ಎಲ್ಲಾ ಕೇಳಕತ್ತಾರಿ. ನಾನ್ ಹಿಂಗ್ ಬೆಂಗಳೂರ್ ತೋರ್ಸಿನಿ, ಎಲ್ಲಾ ಕಡಿಮೆ ಆಗ್ಯಾವ. ಇವಾಗ ನೀವು ನಮ್ಮ ರಾಕೇಶ್ ಸರ್ ಬಗ್ಗೆ ಹಾಗೆ ಹಾಸ್ಪಿಟಲ್ ಬಗ್ಗೆ ಜನಕ್ಕೆ ಏನ್ ಹೇಳ್ತೀರಾ? ಜನಕ್ಕೆ ನಾನು ರಾಕೇಶ್ ಸರ್ ಬಗ್ಗೆ ನಾನು ಹೇಳೋದು ಏನೂ ಉಳಿದಿಲ್ರಿ. ಅಷ್ಟೊಂದು ನನ್ನ ಇದು ಮನ್ಸಾಪೂರ್ವಕ ಎಲ್ಲಾ ಜನರಿಗೆ ಹೇಳ್ತೇನ್ರಿ. ಡಾಕ್ಟರ್ ಎಷ್ಟು ಬಾರಿ ಅದ್ರ ಅವರು ಅವ್ರು ಮಾಡೋ ಟ್ರೀಟ್ಮೆಂಟ್ ಅದು ನೋಡೋದ್ರ ಅದು ಭಯಂಕರ ಇದು ಅಂತ ಹೇಳಿ. ನಿಮ್ಗೆ ಯಾವ್ದಾದ್ರು ಸೈಡ್ ಎಫೆಕ್ಟ್ ಆಗಿದ್ಯಾ ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ಏನು ಸೈಡ್ ಎಫೆಕ್ಟ್ ಆಗಿಲ್ಲ, ಏನು ಆಗಿಲ್ಲ? ಏನಾಗಿಲ್ರಿ. ಇನ್ನು ಬೆಟರೇ ಆಗಿದ್ದೀರಾ? ಬೆಟ್ರ್ ಆಗ್ಯಾವ. ಏನ್ ಸಮಸ್ಯೆ ಆಯ್ತು ನಿಮ್ಗೆ? ನಂಗೆ ಬ್ಯಾಕ್ ಪೇನ್, ಸ್ಪೈನಲ್ ಕಾರ್ಡ್ ಜಾಯಿಂಟ್ ಬಿಟ್ಟೋಗಿತ್ತು. ಮತ್ತೆ ನೆಕ್ ಪೇನು, ಬ್ಯಾಕ್ ಪೇನು, ಮತ್ತೆ ಕಾಲು ತುಂಬಾ ಎಳಿತಾ ಇತ್ತು. ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ, ವರ್ಕ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಮೇಕಪ್ ಆರ್ಟಿಸ್ಟ್, ನಾನು ಬಾಲಿವುಡ್ ಮೇಕಪ್ ಆರ್ಟಿಸ್ಟ್. ಬಂದ್ಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಇಂಜೆಕ್ಷನ್ ಕೊಡ್ತಾರಲ್ಲ ಬ್ಯಾಕ್ ಇದಕ್ಕೆ. ಸೊ ಅವಾಗ ನೆಕ್ ಪೇನ್, ಹೆಡೆಕ್ ಪೇನ್ ಎರಡು ಕಮ್ಮಿ ಆಯ್ತು ನನ್ಗೆ ಬೇಗ. ಬ್ಯಾಕ್ ಪೇನ್ ಸ್ವಲ್ಪ ನಿಧಾನ ಕಮ್ಮಿ ಆಯ್ತು. ಸೊ ಇವಾಗ ಬ್ಯಾಕ್ ಪೇನ್ ಏನ್ ನನ್ಗೆ ಅಷ್ಟು ಬರ್ತಾ ಇಲ್ಲ. ನನ್ ಚಿಕ್ಕ ವಯಸ್ಸಲ್ಲಿ ಬಿದ್ದಿರೋದು, ಅದು ಎಕ್ಸ್ರೇ ತೆಗಿಸ್ದಾಗ ಗೊತ್ತಾಯ್ತು ಅದು ತುಂಬಾ ವರ್ಷಗಳಾಗಿದೆ ಬಿದ್ದು, ಅದು ಜಾಯಿಂಟ್ ಬಿದ್ದೋಗಿತ್ತ. ಸೊ ಹಾಸ್ಪಿಟಲ್ ಎಲ್ಲ ತೋರ್ಸಿದಿಕ್ಕೆ ಆಪರೇಷನ್ ಮಾಡೇಬೇಕು ಅಂತ ಹೇಳಿದ್ರು. ಆಮೇಲೆ ಇಲ್ಲಿ ಬಂದ್ಮೇಲೆ ಸೊ ಓಕೆ, ಇವಾಗ ಎಲ್ಲಾ ಕೆಲ್ಸಾನು ಮಾಡ್ತೀನಿ. ನೈಟ್ 12 o'clock ಗಂಟನು ನಾನು ವರ್ಕ್ ಮಾಡ್ತೀನಿ. ಸೊ ಓಕೆ, ಇವಾಗ ಏನ್ ತೊಂದ್ರೆ ಏನಿಲ್ಲ. ಫುಡ್ ಸ್ಟೈಲ್ ಎಲ್ಲ ಹೇಗಿದೆ ಬಿಫೋರ್ ಅಂಡ್ ಆಫ್ಟರ್? ಮೊದ್ಲು ಆಯಿಲಿ ಫುಡ್, ಬೇಕರಿ ಫುಡ್ ತಿಂತಾ ಇದ್ದೆ. ಬಟ್ ಈಗ ಬೇಕರಿ ಫುಡ್ ಇಲ್ಲ, ಆಯಿಲಿ ಫುಡ್ ತಿನ್ನಲ್ಲ. ಮಾಮೂಲಿ ಗೋಧಿ, ಪೊಟ್ಯಾಟೊ, ಕಾಫಿ, ಟೀ ಜಾಸ್ತಿ ಕುಡಿತಾ ಇದ್ದೆ. ಇವಾಗ ಅದು ತಗೊಳಲ್ಲ. ಯಾವ್ದೇ ರೀತಿ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಹಾಸ್ಪಿಟಲ್ ಏನು ಪ್ರಾಬ್ಲಮ್ ಆಗಿಲ್ಲ? ಸೊ ಇವಾಗ ತುಂಬಾ ಜನ ಈ ಒಂದು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಾದ್ಮೇಲೆ ಇದು ಫೇಕ್, ನಾವ್ ಹೇಳ್ಕೊಟ್ಟು ನಿಮ್ಗೆ ಹೇಳಿಸ್ತಿದೀವಿ ಅನ್ನೋ ತರದೆಲ್ಲ ಇರುತ್ತೆ. ಅಂಡ್ ಅಲ್ಲಿ ಹೋಗ್ಮೇಲೂ ಕ್ಯೂರ್ ಆಗಲ್ಲ, ಸುಮ್ನೆ ಅವ್ರು ಪ್ರಮೋಷನ್ ಶೂಟ್ ಮಾಡ್ಕೊಳ್ತಿರ್ತಾರೆ ಅಂತ ನಿಮ್ಮ ಒಂದು ಅನಿಸಿಕೆ? ಆತರ ಏನು ಇಲ್ಲ. ಯಾಕಂದ್ರೆ ನನ್ಗೆ ಹಿಂಗ್ ಕೂರಕ್ ಆಗ್ತಾ ಇರ್ಲಿಲ್ಲ, ಹಿಂಗ್ ಎದ್ದೊಳಕ್ ಆಗ್ತಾ ಇರ್ಲಿಲ್ಲ. ಏನು ತೊಂದ್ರೆ ಇಲ್ಲ, ನಾನ್ ಮಾಡ್ತಾ ಇದೀನಿ. ಆಕ್ಚುಲಿ ಕೆಲ್ಸ ತುಂಬಾ ಮಾಡ್ತಾ ಇದೀನಿ. ಎಲ್ರು ಬಂದು ಇಲ್ಲಿ ತೋರ್ಸ್ಕೊಳ್ಳಿ, ತುಂಬಾ ಚೆನ್ನಾಗಿ ನೋಡ್ತಾರೆ. ಯಾವ್ದೇ ರೀತಿ ತೊಂದ್ರೆ, ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆ ಡಾಕ್ಟರ್, ನಾನು ತುಂಬಾ ಪೇಷಂಟ್ ಗಳ ಜೊತೆ ಮಾತಾಡ್ತಾ ಬಂದೆ. ಸೊ ಅವ್ರಿಗೆ ಒಂದು ಸೆಟ್ ಆಫ್ ಟೈಮ್ ಅಲ್ಲೇ ಅವ್ರಿಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಕೆಲವ್ರಿಗೆ ಎಷ್ಟೋ ಒಂದು ಪ್ರಾಬ್ಲಮ್ಸ್ ಇದ್ರೆ ಅವ್ರಿಗೆ 3 years 5 years 6 years ಮೆಡಿಸಿನ್ ತಗೊಳ್ತಾನೆ ಇರ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ನಿಮ್ಮಲ್ಲಿ ಆ ರೀತಿ ಇಲ್ಲ ಅಂತ ಕೇಳ್ಪಟ್ಟೆ. ಸೊ ನಿಮ್ಮಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ? ಮೇನ್ಲಿ ಮನುಷ್ಯನ್ಗೆ ನೋವು ಬರೋದಕ್ಕೆ ಕಾರಣ ಬಂದು ಇನ್ಫ್ಲಮೇಷನ್ ಅಂತ ಉರಿಯೂತ ಅಂತಾರೆ. ಬರೋದಕ್ಕೆ ಮುಖ್ಯ ಕಾರಣ ಬಂದು ಆಹಾರ, ಫುಡ್ ಸ್ಟೈಲು. ಸೊ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕೆಲವು ಕೊರತೆಗಳು, ವಿಟಮಿನ್ಸ್, ನ್ಯೂಟ್ರಿಯೆಂಟ್ಸ್ ಕೊರತೆಗಳು, ಮತ್ತೆ ಕೆಲವು ಟಾಕ್ಸಿನ್ಸ್ ಲೈಕ್ ಫ್ರೀ ರಾಡಿಕಲ್ ಡ್ಯಾಮೇಜ್ ಆಗ್ಬೋದು, ಅಥವಾ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಈ ಕೊಲೆಸ್ಟ್ರಾಲ್, ಇನ್ಸುಲಿನ್ ಜಾಸ್ತಿ ಇರ್ತಕ್ಕಂಥ ಇದಾಗ್ಬೋದು. ಸೊ ಇದನ್ನ ನಾವು ನಾರ್ಮಲ್ ಮಾಡ್ಕೊಂಡು ನಾವು ಸಮತೋಲನದಲ್ಲಿ ಇಟ್ಕೊಂಡ್ರೆ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಇರಲ್ಲ, ಹಾಗಾಗಿ ನೋವು ಇರೋದಿಲ್ಲ. ಸೊ ಏನ್ ಟ್ರೀಟ್ಮೆಂಟ್ ಇರುತ್ತೆ ಅಂತಂದ್ರೆ ಫುಡ್ ಕಂಪ್ಲೀಟ್ ಆಗಿ ಫುಡ್ ಸ್ಟೈಲ್ ಚೇಂಜ್ ಮಾಡಿಸ್ತೀವಿ, ನ್ಯೂಟ್ರಿಯೆಂಟ್ಸ್ ಲೆವೆಲ್ ಚೇಂಜ್ ಮಾಡಿಸ್ತೀವಿ, ವಿಟಮಿನ್ ಪ್ರೊಫೈಲ್ ಚೇಂಜ್ ಮಾಡಿಸ್ತೀವಿ. ಟಾಕ್ಸಿನ್ಸ್ ಲೆವೆಲ್ಸ್ ಏನ್ ಜಾಸ್ತಿ ಇದ್ರೆ ಅದನ್ನ ನಾವು ಕಡಿಮೆ ಮಾಡಿ ಒಂದು ಲೆವೆಲ್ ನಾರ್ಮಲ್ ತರ್ತೀವಿ. ಆಮೇಲೆ ಟಾಕ್ಸಿನ್ಸ್ ಎಲ್ಲ ಆದ್ಮೇಲೆ ಪೇಷಂಟ್ಸ್ ಹಂಗೆ ಫುಡ್ ಸ್ಟೈಲ್ ಆಗಿ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಪ್ಲಿಮೆಂಟ್ಸ್, ಮಿನರಲ್ಸ್ ಅವಶ್ಯಕತೆ ಬರೋದಿಲ್ಲ ನಮ್ಮ ಬಾಡಿಗೆ. ಸೊ ಹೀಗಾಗಿ ಒಂದು ಸರ್ಟೆನ್ ಪೀರಿಯಡ್, 3 months 6 months, ಕೆಲವರಿಗೆಲ್ಲ 1 year ವರೆಗೂ ಇರುತ್ತೆ. ಬಟ್ ಅವರು ಅಷ್ಟರೊಳಗಡೆ ಕಂಪ್ಲೀಟ್ ಬಾಡಿನ ಒಂದು ಸಮತೋಲನ ಮಾಡ್ಕೊಂಡ್ಮೇಲೆ ಆಗ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ನೋವುಗಳು ನಾರ್ಮಲ್ ಆಗಿ ಮೆಡಿಸಿನ್ ನಾವು ಸ್ಟಾಪ್ ಮಾಡ್ಬೋದು. ಓಕೆ ಡಾಕ್ಟರ್, ಹಾಗೆ ತುಂಬಾ ಜನ ವಿಡಿಯೋಸ್ ನ ನೋಡ್ತಿರ್ತಾರೆ, ಹಾಗೆ ವಿಡಿಯೋ ನೋಡ್ಕೊಂಡು ಇಲ್ಲಿ ತುಂಬಾ ಜನ ಬರೋರು ಇರ್ತಾರೆ. ಆದ್ರೂ ಸ್ಟಿಲ್ ತುಂಬಾ ಜನಕ್ಕೆ ಅಡ್ರೆಸ್ ಕನ್ಫ್ಯೂಸ್ ಆಗ್ತಿರುತ್ತೆ. ಸೊ ನೀವೇ ಒಂದ್ಸರಿ ಅಡ್ರೆಸ್ ಹೇಳ್ತೀರಾ? ಇದು ಬೆಂಗಳೂರಿನ HSR ಲೇಔಟ್ ನ 7th sector 9th main ಅಲ್ಲಿ ಇದೆ ಡಾಕ್ಟರ್ ಹಿಲ್ ಪೇನ್ ಕ್ಯೂರ್ ಹಾಸ್ಪಿಟಲ್ ಅಂತ. ಸದ್ಯಕ್ಕಿರೋದು ಒಂದೇ ಬ್ರಾಂಚ್. ಸೊ ಇನ್ನೊಂದು ದೊಡ್ಡದಾಗಿ ಒಂದು ಬ್ರಾಂಚ್ ಮಾಡ್ಬೇಕಂತ ನಾವು ಥಿಂಕ್ ಮಾಡ್ತಿದ್ವಿ. ಆದಷ್ಟು ಬೇಗ ನಾವು ಮಾಡ್ತೀವಿ. ಇನ್ನ ವೀಕ್ಷಕರ, ಇವತ್ತಿನ ವಿಡಿಯೋನ ನೀವು ನೋಡಾಗಿದೆ. ಸೊ ಇನ್ನಷ್ಟು ಮಾಹಿತಿಗಾಗಿ ನೀವು ಡಿಸ್ಪ್ಲೇ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡ್ಕೊಳ್ಬಹುದು. ಧನ್ಯವಾದ.